ಆತ್ಮೀಯ ಬಂಧುಗಳೇ, ಸ್ನೇಹಿತರೆ ಹಾಗೂ ಮಕ್ಕಳೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ದಿನ ಬೆಳಗ್ಗೆ ಎದ್ದು ಹಲ್ಲುಜ್ಜಿ ದೇಹದ ಅಶುಚಿಯನ್ನೆಲ್ಲ ಹೊರಗೆ ಹಾಕಿ ಬಿಸಿಯಾದ ಹದವಾದ ನೀರಿನಲ್ಲಿ ಸ್ನಾನ ಮಾಡಿಬಿಟ್ರೆ ಆಹಾ, ಫ್ರೆಶ್ ಅನ್ಸಿ ದಿನವೆಲ್ಲ ಉಲ್ಲಾಸದಾಯಕವಾಗಿರುತ್ತೆ ಅಲ್ವಾ? ಹೌದು, ನಮ್ಮಲ್ಲಿ ಪ್ರತಿನಿತ್ಯ ಸ್ನಾನ ಮಾಡೋರಿದ್ದಾರೆ. ಹಾಗೇನೆ 2 ದಿನಕ್ಕೊಮ್ಮೆ, 3 ದಿನಕ್ಕೊಮ್ಮೆ, ಯಾಕೆ ವಾರಕ್ಕೊಮ್ಮೆ ಸ್ನಾನ ಮಾಡೋರು ಕೂಡ ಇದ್ದಾರೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ನಿತ್ಯ ಸ್ನಾನ ಬಹಳ ಒಳ್ಳೆಯದು. ಇದು ಮನಸ್ಸಿಗೂ ದೇಹಕ್ಕೂ ಆರೋಗ್ಯಕರ ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ಸ್ನಾನ ಮಾಡೋದು ದೇಹ ಶುದ್ಧಿಗೆ ಅನ್ನೋ ಕಲ್ಪನೆ ಇದೆ. ಅಷ್ಟೇ ಆಗಿದ್ರೆ ನಮ್ಮ ಭಾರತೀಯರು ಇದನ್ನ ಪ್ರಧಾನ ಅಂಶವಾಗಿ ಉಲ್ಲೇಖ ಮಾಡ್ತಾನೆ ಇರಲಿಲ್ಲ. ಸ್ನಾನಕ್ಕೆ ಪಾಪ ಕಳೆಯುವ ಶಕ್ತಿ ಇದೆ, ಹಾಗೇನೆ ಮನಸ್ಸಿನ ಆರೋಗ್ಯವನ್ನ ಕಾಪಾಡುವ ಶಕ್ತಿ ಕೂಡ ಇದೆ. ಧರ್ಮ ಗ್ರಂಥಗಳ ಪ್ರಕಾರ 7 ವಿಧವಾದ ಸ್ನಾನಗಳಿವೆ. ಮಂತ್ರ ಸ್ನಾನ, ಇದು ವೇದಗಳಲ್ಲಿ ಸ್ನಾನಕ್ಕೆ ಯೋಗ್ಯವಾದ ಮಂತ್ರವನ್ನ ಉಚ್ಚಾರ ಮಾಡೋದು. ಭೌಮ ಸ್ನಾನ, ಇದು ಭೂಮಿಯ ಪವಿತ್ರ ಧೂಳನ್ನ ಮೈಗೆ ಲೇಪಿಸಿಕೊಳ್ಳೋದು. ಅಗ್ನಿ ಸ್ನಾನ, ಶಾಖದ ಸ್ಪರ್ಶದಿಂದ ಸ್ನಾನ ಮಾಡೋದು. ವಾಯು ಸ್ನಾನ, ಶುದ್ಧವೂ ಪವಿತ್ರವೂ ಆದ ಗಾಳಿಯಲ್ಲಿ ಸ್ನಾನ ಮಾಡೋದು. ದಿವ್ಯ ಸ್ನಾನ, ಮಳೆಯ ನೀರನ್ನ ಮೈ ಮೇಲೆ ನೇರವಾಗಿ ಬೀಳಿಸಿಕೊಳ್ಳೋದು. ವಾರುಣ ಸ್ನಾನ ಅಂದರೆ ನೀರಿನಿಂದ ಸ್ನಾನ ಮಾಡೋದು. ಮಾನಸ ಸ್ನಾನ, ಮನಸ್ಸಿನಲ್ಲಿ ಸ್ನಾನವನ್ನು ಮಾಡಿದಂತೆ ಅಂದುಕೊಳ್ಳೋದು. ಈ ಎಲ್ಲ ಸ್ನಾನದಲ್ಲಿಯೂ ಸಂಕಲ್ಪ ಅನ್ನೋದು ಮುಖ್ಯವಾಗುತ್ತೆ. ಈ ಸಂಕಲ್ಪವನ್ನ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಮಾತ್ರ ಅದರ ಫಲ ಸಿಗತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಸಂಗ್ರಹಿಸಿದ ನೀರಿನಿಂದ ಮಾಡುವ ಸ್ನಾನ ಅಧಮ ಸ್ನಾನ. ಕೆರೆ ಬಾವಿಗಳಲ್ಲಿ ತುಂಬಿರುವ ನೀರಿನಿಂದ ಮಾಡುವ ಸ್ನಾನ ಮಧ್ಯಮ ಸ್ನಾನ. ಹಾಗೇನೆ ನದಿ ಸ್ನಾನ, ಇದು ಉತ್ತಮ ಸ್ನಾನ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಹಿರಣ್ಯ ಶೃಂಗಂ ವರುಣಂ ಪ್ರಪದ್ಯೆ ತೀರ್ಥಂ ಮೇ ದೇಹಿ ಯಾಚಿತಃ ಯನ್ಮಯ ಭುಕ್ತಮಾ ಸಾಧೂನಾಂ ಪಾಪೇಭ್ಯಶ್ಚ ಪ್ರತಿಗ್ರಹಃ ಯನ್ಮೇ ಮನಸಾ ವಾಚಾ ಕರ್ಮಣ ವಾ ದುಷ್ಕೃತಂ ಕೃತಂ ತನ್ನ ಇಂದ್ರೋ ವರುಣೋ ಬೃಹಸ್ಪತಿ ಸವಿತಾ ಚ ಪುನಂತು ಪುನಃ ಪುನಃ. ನಾನು ಉತ್ತಮವಲ್ಲದ್ದನ್ನು ತಿಂದಿದ್ದೇನೆ, ಪಾಪಿಗಳಿಂದ ಏನನ್ನಾದರೂ ಸ್ವೀಕರಿಸಿದ್ದೇನೆ, ಮನಸ್ಸು, ಮಾತು ಮತ್ತು ದೇಹದಿಂದ ದುಷ್ಕೃತ್ಯವನ್ನ ಮಾಡಿದ್ದೇನೆ. ಇದನ್ನೆಲ್ಲ ಇಂದ್ರ, ವರುಣ, ಬೃಹಸ್ಪತಿ, ಸವಿತೃ ದೇವತೆಗಳು ಮತ್ತೆ ಮತ್ತೆ ಶುದ್ಧಿ ಮಾಡಲಿ ಎನ್ನುತ್ತದೆ ಈ ಮಂತ್ರ. ಜೊತೆಗೆ ಭಾರತದ ಪವಿತ್ರ ನದಿಗಳ ಸ್ಮರಣೆ ಮಾಡ್ತಾ ಸ್ನಾನ ಮಾಡಿದ್ರೆ ಆ ನದಿಗಳ ಸಾನ್ನಿಧ್ಯತೆ ನಮಗೆ ದೊರಕುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಸ್ನಾನ ಮಾಡುವಾಗ ಈ ಮಂತ್ರವನ್ನ ಹೇಳಿದ್ರೆ ಆ ನದಿಗಳ ಸಾನ್ನಿಧ್ಯತೆ, ಆ ನದಿಗಳ ಪಾವಿತ್ರತೆ ನಮಗೆ ದೊರಕುತ್ತೆ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ. ಧರ್ಮ ಗ್ರಂಥಗಳ ಪ್ರಕಾರ ಸ್ನಾನ ಮಾಡೋದ್ರಿಂದ ವ್ಯಕ್ತಿಯ ಮನಸ್ಸು ಮತ್ತು ದೇಹ ಶುದ್ಧವಾಗತ್ತೆ. ವ್ಯಕ್ತಿಯ ದೇಹ ಮತ್ತು ಮನಸ್ಸು ಶುದ್ಧವಾದಾಗ ವ್ಯಕ್ತಿಯ ಆಲೋಚನೆ ಕೂಡ ಶುದ್ಧವಾಗಿರುತ್ತೆ ಮತ್ತು ಆಲೋಚನೆಗಳು ಶುದ್ಧವಾಗಿದ್ದಾಗ ವ್ಯಕ್ತಿಯ ಕ್ರಿಯೆ ಕೂಡ ಶುದ್ಧವಾಗತ್ತೆ ಅನ್ನೋ ನಂಬಿಕೆ ಇದೆ. ಕರ್ಮವನ್ನ ಶುದ್ಧೀಕರಿಸಿದಾಗ ವ್ಯಕ್ತಿಯು ತನ್ನ ಅಭಿವೃದ್ಧಿಯ ಹಾದಿಯತ್ತ ಸಾಗ್ತಾನೆ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಬೆಳಗಿನ ಸ್ನಾನಕ್ಕೆ 4 ಉಪನಾಮಗಳನ್ನ ನೀಡಲಾಗಿದೆ. ಆದ್ದರಿಂದ ಈ ಸ್ನಾನಗಳು ಯಾವುವು, ಅದರಿಂದ ಯಾವ ರೀತಿಯ ಫಲಗಳು ನಮಗೆ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮುನಿ ಸ್ನಾನ, ಮುನಿ ಸ್ನಾನವನ್ನ ಬೆಳಗ್ಗೆ 4 ರಿಂದ 5ರವರೆಗೆ ಮಾಡಲಾಗುತ್ತೆ. ಮುನಿ ಸ್ನಾನವು ಮನೆಯಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ, ಕಲಿಕೆ, ಶಕ್ತಿ, ರೋಗಗಳನ್ನ ಗುಣಪಡಿಸುವಿಕೆ ಪ್ರಾಧಾನ್ಯತೆಯನ್ನ ನೀಡುತ್ತೆ. ಮುನಿ ಸ್ನಾನವು ಸ್ನಾನಗಳಲ್ಲೇ ಅತ್ಯುತ್ತಮವಾದದ್ದು. ದೇವಸ್ನಾನ, ದೇವಸ್ನಾನವನ್ನ ಬೆಳಗ್ಗೆ 5 ರಿಂದ ಸಂಜೆ 6ರವರೆಗೆ ಮಾಡಲಾಗುತ್ತೆ. ದೇವಸ್ನಾನ ಮಾಡುವ ವ್ಯಕ್ತಿ ತನ್ನ ಜೀವನದಲ್ಲಿ ಖ್ಯಾತಿ, ಗೌರವ, ಸಂಪತ್ತು, ಸಮೃದ್ಧಿ, ಸಂತೋಷ, ಶಾಂತಿ ಮತ್ತು ತೃಪ್ತಿಯನ್ನ ಪಡಿತಾನಂತೆ.
ದೇವಸ್ನಾನವು ಕೂಡ ಉತ್ತಮವಾದ ಸ್ನಾನ. ಮಾನವ ಸ್ನಾನ ಬೆಳಗ್ಗೆ 6ರಿಂದ ಬೆಳಗ್ಗೆ 8ರವರೆಗೆ ಮಾನವ ಸ್ನಾನವನ್ನು ಮಾಡಲಾಗುತ್ತೆ. ಈ ಸ್ನಾನವು ವ್ಯಕ್ತಿಗೆ ಕೆಲಸ, ಅದೃಷ್ಟ, ಒಳ್ಳೆಯ ಕಾರ್ಯಗಳ ಕಲ್ಪನೆ, ಕುಟುಂಬದಲ್ಲಿ ಐಕ್ಯತೆ, ಶುಭಕರ ಯಶಸ್ಸನ್ನ ನೀಡುತ್ತದೆ. ಮಾನವ ಸ್ನಾನವನ್ನ ಸಾಮಾನ್ಯ ಸ್ನಾನ ಅಂತ ಪರಿಗಣಿಸಲಾಗುತ್ತೆ. ರಾಕ್ಷಸ ಸ್ನಾನ ಬೆಳಗ್ಗೆ 8 ಗಂಟೆಯ ನಂತರ ಮಾಡುವ ಸ್ನಾನವನ್ನ ರಾಕ್ಷಸ ಸ್ನಾನ ಅಂತ ಕರೆಯಲಾಗುತ್ತೆ. ರಾಕ್ಷಸ ಸ್ನಾನವು ಬಡತನ, ನಷ್ಟ, ಸಮಸ್ಯೆ, ಹಣದ ನಷ್ಟ, ತೊಂದರೆ ಇತ್ಯಾದಿಗಳನ್ನ ಒದಗಿಸುತ್ತದೆ ಅಂತ ಹೇಳಲಾಗಿದೆ. ನೋಡಿದ್ರ, ಸ್ನಾನಗಳಲ್ಲೂ ಕೂಡ ಅದಕ್ಕೆ ಆದ ಸಮಯವಿದೆ ಅನ್ನೋದನ್ನ ಇದು ವಿಷದಪಡಿಸುತ್ತೆ. ಸ್ನಾನ ಮಾಡೋದು ಅಂತಂದ್ರೆ ಧೂಳು, ಬೆವರಿನಿಂದ ಆವೃತವಾಗಿರುವಂತಹ ನಮ್ಮ ದೇಹವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು. ಸ್ನಾನ ಮಾಡೋದು ಆರೋಗ್ಯಕ್ಕೂ ಒಳ್ಳೆಯದು. ಕೆಲವರು ದಿನಕ್ಕೆ 2 ಬಾರಿ ಸ್ನಾನ ಮಾಡ್ತಾರೆ, ಕೆಲವರು ವಾರಕ್ಕೆ 5 ದಿನ ಸ್ನಾನ ಮಾಡ್ತಾರೆ. ಸ್ನಾನ ಮಾಡೋದು ಅವರವರ ಆಯ್ಕೆ. ಇನ್ನು ಕೆಲವರು ಬೆಳಗ್ಗೆ ಸ್ನಾನ ಮಾಡಿದ್ರೆ, ಕೆಲವರು ರಾತ್ರಿ ಸ್ನಾನ ಮಾಡ್ತಾರೆ, ಕೆಲವರು ಬೆಳಗ್ಗೆನೂ ಸ್ನಾನ ಮಾಡಿ, ಸಂಜೆಯೂ ಸ್ನಾನ ಮಾಡಿ, ರಾತ್ರಿ ಕೂಡ ಸ್ನಾನ ಮಾಡಿ ಮಲಗೋ ಪರಿಪಾಠವನ್ನು ಕೂಡ ಇಟ್ಕೊಂಡಿರ್ತಾರೆ. ಯಾರು ಯಾವಾಗ ಬೇಕಾದ್ರೂ ಸ್ನಾನ ಮಾಡ್ಬೋದು, ಅದ್ರಲ್ಲೇನಿದೆ ಅಂತ ನೀವು ಕೇಳಬಹುದು. ಆದ್ರೆ ನೀವು ಯಾವ ಹೊತ್ತಿನಲ್ಲಿ ಸ್ನಾನ ಮಾಡ್ತೀರಿ ಅನ್ನೋದು ಕೂಡ ಮುಖ್ಯವಾಗತ್ತೆ. ಯಾವಾಗ ಮಾಡಬಾರದು ಅನ್ನೋ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ನೀವು ಕಾಯ್ತಿರಲ್ವಾ? ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಸ್ನಾನದ ಮತ್ತಷ್ಟು ವಿಚಾರದೊಂದಿಗೆ. ಶುಭ ದಿನ.